ರೇಪ್, ದ ವರ್ಡ್ ಇಟ್ ಸೆಲ್ಫ್ ಈಸ್ ಹೆವಿ. ಆ ಪದ ಬಳಕೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ತುಂಬಾ ಬೇಸರ ಆಗುತ್ತೆ. ಬಟ್ ಇನ್ ಇಂಡಿಯಾ ಇಟ್ಸ್ ನಾಟ್ ರೇಪ್, ಇಟ್ಸ್ ರೂಟೀನ್. ಅಂಡ್ ಯೆಟ್ ವಿ ಸ್ಕ್ರಾಲ್, ವಿ ಫರ್ಗೆಟ್. ಮತ್ತೆ ನಾವು ಮರ್ತೆ ಹೋಗ್ತೀವಿ ಅದ್ರ ಬಗ್ಗೆ. ಯಾರೇ ಆಗೋಗ್ಲಿ ರೇಪಿಸ್ಟ್ ಬಗ್ಗೆ ತುಂಬಾ ಮಾತಾಡಕ್ಕೆ ಹೋಗೋದಿಲ್ಲ. ಅಂತಹ ಟೈಮಲ್ಲಿ ಆ ಹುಡುಗಿ ಬಗ್ಗೆ ಕಮೆಂಟ್ಸ್ ಮಾಡ್ಕೊಳ್ತಾರೆ. ಅಂದ್ರೆ ಮೀನ್ಸ್ ಅವಳ ಹಾಕೊಂಡಿದ್ದ ಬಟ್ಟೆ ಆಗಿತ್ತು, ಅವಳ ಟೈಮ್ ಆಗಿತ್ತು, ಅವಳ ಲೊಕೇಶನ್, ಅವಳ ಕ್ಯಾರೆಕ್ಟರ್ ಬಗ್ಗೆ ಈ ತರ ಮಾತಾಡ್ಕೊಳ್ತಾರೆ, ಮರ್ತೆ ಹೋಗ್ಬಿಡ್ತಾರೆ. ಆಮೇಲೆ ಇನ್ 2024 ಅಕ್ರಾಸ್ ಇಂಡಿಯಾದಲ್ಲಿ 30,000 ರೇಪ್ ಕೇಸಸ್ ವರ್ ಫೈಲ್ಡ್ ಅಫಿಷಿಯಲಿ ಇನ್ ಇಂಡಿಯಾ. ಇನ್ನು ತುಂಬಾ ರೇಪ್ ಕೇಸಸ್ ಆಗಿರ್ಬೋದು, ಆದ್ರೆ ತುಂಬಾ ಜನ ಹೆದರಿಕೆಯಿಂದನೋ ಅಥವಾ ಥ್ರೆಟನ್ ಆಗತ್ತೆ ಅಂತಾನೋ ಅಥವಾ ಅವ್ರಿಗೆ ಏನೋ ಶೇಮ್ ಆಗತ್ತೆ ಅಂತಾನೋ ಅಥವಾ ಸಿಸ್ಟಮ್ ಬಗ್ಗೆನೋ ಏನೋ ಭಯ ಪಟ್ಟು ತುಂಬಾ ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟೇ ಮಾಡಿರೋದಿಲ್ಲ. ಆದ್ರೆ ನಾವು ಕ್ರಿಮಿನಲ್ ಲಾಸ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಂಡರ್ BNS ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 64 ಫಾರ್ ರೇಪ್ ಮಿನಿಮಮ್ 10 years ವರ್ಗೂನು ಜೈಲ್ ಶಿಕ್ಷೆ ಸಿಗತ್ತೆ. ಹಾಗೆ ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್ ಆಗತ್ತೆ. ಆಮೇಲೆ ಸಂತ್ರಸ್ತೆಗೆ ಕೋರ್ಟ್ ಅಲ್ಲಿ ಫೈನ್ ಏನಾದ್ರೂ ಆಗಿದ್ರೆ ಡೈರೆಕ್ಟ್ ಆಗಿ ಸಂತ್ರಸ್ತೆಗೆ ಹೋಗತ್ತೆ. BNS ಸೆಕ್ಷನ್ 65 ಫಾರ್ ಗ್ಯಾಂಗ್ ರೇಪ್, ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಪೆನಾಲ್ಟಿ. BNS ಸೆಕ್ಷನ್ 66 ಫಾರ್ ರೇಪ್ ಆಫ್ ಮೈನರ್ಸ್, 20 years ಟು ಡೆತ್ ಸೆಂಟೆನ್ಸ್. 12 ವರ್ಷಕ್ಕಿಂತಲೂ ವಿಕ್ಟಿಮ್ ಏನಾದ್ರೂ ಕಡಿಮೆ ವಯಸ್ಸಿನವಳ ಆದ್ರೆ ಮರಣದಂಡನೆ ಖಚಿತ. ಇಫ್ ಕಮಿಟೆಡ್ ಬೈ ಅ ಪೊಲೀಸ್, ಡಾಕ್ಟರ್, ಜೈಲ್ ಆಫೀಸರ್, ಗಾರ್ಡಿಯನ್, ಟೀಚರ್ ಇಂಥವ್ರು ಯಾರಾದ್ರೂ ಆಗಿದ್ರೆ ಮಾತ್ರ ಪನಿಷ್ಮೆಂಟ್ ಗೆಟ್ಸ್ ಮೋರ್ ಸಿವಿಯರ್. ಈ ತರ ಕೇಸ್ಗಳಲ್ಲಿ ಯಾರು ಸುಮ್ಮನೆ ಅಂತ ಕೂತ್ಕೋಬೇಡಿ. ಯಾಕೆಂದ್ರೆ ನಿಮ್ಮ ಸೈಲೆನ್ಸ್ ರೇಪಿಸ್ಟ್ ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಯಾರೇ ಆಗ್ಲಿ ಇದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ನ ಫೈಲ್ ಮಾಡ್ಕೊಳ್ಳಿ. ಫಾಲೋ ಲೀಗಲ್ ಭಾರತ್ ಹಬ್ ಫಾರ್ ಮೋರ್ legal awareness.